ಅಕ್ಕ, ಎಷ್ಟೊತ್ತು ಅಂತ ಇದೇ ರೀತಿ ವಿಚಾರ ಮಾಡ್ತಾ ನಿಲ್ತೀಯ? ಅಲ್ಲ, ತುಂಬ ಹೊತ್ತಾಗಿದೆ, ಸ್ವಲ್ಪನಾದರೂ ಊಟ ಮಾಡು. ಮಾವ ಬರೋ ಹೊತ್ತಾಯ್ತು, ಬಾ ಅಕ್ಕ. ಊಟ ಇನ್ನೆಲ್ಲಿ ಊಟ ಬಾ, ಗೊತ್ತಿರತ್ತೆ ನನ್ನ ಬೈದ್ರ. ಯಾವತ್ತು ಪೊಲೀಸರ ಸೊತ್ತಾತೋ ಆವತ್ತೆ ಏನಿನ ಹಸಿವಿನ ದಾಹ ಹಿಂಗೆ ಹೋಯ್ತಮ್ಮ, ಹಿಂಗೆ ಹೋಯ್ತು. ನನ್ನ ಗಂಡನ ಕಂಡಕ್ಕಿಂತ ಅವ್ರಿಗೆ ಎಷ್ಟೆಲ್ಲ ಚಿತ್ರ ಕೊಟ್ಟರು. ಆ ದುಷ್ಟರ ಅಟ್ಟಹಾಸವೇ ಈ ನಮ್ಮ ಮನೆತನದ ಮೇಲೆ ಹೆಚ್ಚಾಗಿರ್ಬೇಕಾದ್ರೆ ಅದು ಹೇಗೆ ಸಹಿಸಿಕೊಳ್ಳಲಿ ಮನೆತನದ ಬಾಧೆಯನ್ನ? ಅಕ್ಕ, ಹೇಗಾದ್ರೂ ಮಾಡಿ ಸಹಿಸಿಕೊಳ್ಳಲೇಬೇಕು. ನಮ್ಮ ಹಣೆ ಬರಹದಲ್ಲಿ ಬರೆದದ್ದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮ ಪಾಲಿಗೆ ಬಂದದ್ದನ್ನ ಅದು ನಮ್ಮ ಕರ್ಮ ಅಂತ ಅನುಭವಿಸ್ಲೇಬೇಕಕ್ಕ, ಅನುಭವಿಸ್ಲೇಬೇಕು. ಯಾವುದು ಧರ್ಮ, ಯಾವುದು ಕರ್ಮ, ಇದೇನು ಅಂತ ನನಗೆ ಗೊತ್ತು ಅರ್ಥನೇ ಆಗ್ತಾ ಇಲ್ಲ. ಶಿವಶಕ್ತಿಯರ ಸತ್ಯದ ಹೋರಾಟದಲ್ಲಿ ಗಂಗೆ ಯಮುನೆಯ ಬಾಳು ಎಲ್ಲಿ ಕತ್ತಲಲ್ಲಿ ಆವರಿಸ್ತೋ ಏನೋ. ಈ ನಮ್ಮ ಜೀವನದ ತುಂಬ ಕಾಲಕೂಟ ವಿಷವೇ ತುಂಬಿರಬೇಕಾದ್ರೆ ಇನ್ನು ಅಮೃತದ ಧರೆ ಬರೋದಕ್ಕೆ ಸಾಧ್ಯವಿದೆಯೇ? ಅಕ್ಕ, ಅಕ್ಷೀರ ಸಮುದ್ರ ಮತನ ಮಾಡಿ ಕಾಲಕೂಟ ವಿಷ ಕುಡಿದು ಆ ಶ್ರೀಹರಿ ಅಮೃತ ಕೊಡೋದಕ್ಕೆ ಬಂದೇ ಬರ್ತಾನೆ ಅಕ್ಕ. ಅಲ್ಲಿವರೆಗೂ ಸಮಾಧಾನವಾಗಿರ್ಬೇಕಕ್ಕ, ಸಮಾಧಾನವಾಗಿರ್ಬೇಕು. ಸಮಾಧಾನ ಇನ್ನೆಲ್ಲಿ ಸಮಾಧಾನ? ಆ ಗೌಡ ನನ್ನ ತಂಗಿ ಶೀಲಗೆಡಿಸಿ ಅವಳ ಪ್ರಾಣವನ್ನೇ ತೆಗೆದಾಗ ಮಾಡಿಕೊಂಡೇ ಸಮಾಧಾನ. 106 ಬೆಳೆಗಳ ಚೀಲಕ್ಕೆ ಆ ನೀಚರು ಬೆಂಕಿ ಇಟ್ಟಾಗ ಮಾಡಿಕೊಂಡೇ ಸಮಾಧಾನ. ನನ್ನ ಗಂಡನ ಕಂಡಕ್ಕಿಂತ ಅವ್ರಿಗೆ ಕೊಡಬಾದ ಚಿತ್ರ ಹಿಂಸೆಯನ್ನು ಕೊಟ್ಟಾಗ ಮಾಡಿಕೊಂಡೇ ಸಮಾಧಾನ. ಇಷ್ಟೆಲ್ಲ ಸಾಲದವನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇರುವ ನನ್ನ ಮೈದ್ರನಿಗೆ ಇಲ್ಲದ ಅಪವಾದವನ್ನು ಹೊರಿಸಿ ಅವನಿನ ಸೆರೆ ಮನೆಗೆ ಕರೆದೊಯ್ದಾಗ ಮಾಡಿಕೊಂಡೇ ಸಮಾಧಾನ. ಇಷ್ಟೆಲ್ಲ ಸಾಲದು ಅಂತ ಈ ನಮ್ಮ ವಂಶವನ್ನೇ ನಿರ್ವಂಶ ಮಾಡೋದಕ್ಕೆ ಹೋಗಿತಾ ಇದ್ದಾರಲ್ಲ, ಇನ್ನೋದು ಹೇಗೆ ತಾನೇ ಮಾಡಿಕೊಳ್ಳಲಿ ನಾನು ಸಮಾಧಾನ? ಅಕ್ಕ, ನನಗಿಂತ ಹಿರಿಯಳಾದ ನೀನೇ ಈ ರೀತಿ ಅಳುತ್ತಾ ಕುಳಿತರೆ ಇನ್ನು ನಿನಗಿಂತ ಚಿಕ್ಕವಳು ನಾನು. ಜೀವನದಲ್ಲಿ ನಿನಗಿಂತ ಕಷ್ಟಗಳನ್ನ ಜಾಸ್ತಿ ಅನುಭವಿಸಿದವಳು ನಾನು. ನೋಡು, ಯಾವ ಸುಖ ಶಾಂತಿ ಕಾಣದೆ ನನ್ನ ಗಂಡ ಸೆರೆಮನೆಗೆ ಹೋದ, ಅಣ್ಣ ಮನೆ ಬಿಟ್ಟು ಹೋದ, ತಂದೆ ಕೊಲೆ ಆಗೋದ ಅಂದಮೇಲೆ ನಾನು ಹೇಗಕ್ಕ ಸಹಿಸ್ಕೊಂಡಿರ್ಲಿ? ನೀನೇ ಹೇಳಕ್ಕ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ, ಹೋಗ್ಲಿ ಬಿಡು, ಆಗಿದ್ದು ಹೋಯ್ತು. ನಡಿ, ಊಟ ಮಾಡೋಣ, ಮತ್ತೆ ನಡಿ ಒಳಗಡೆ. ಗಂಗಾ, ಯಮುನಾ, ಗಂಗಾ, ಯಮುನಾ. ಈಗ ಬಂದ್ರ ಮಾವ? ಬೆಂಕಿ ಹಚ್ಚಿರಿ ಸ್ವಾಮಿ ಮಾಮ ಎಂಬ ಶಬ್ದಕ್ಕೆ ಮಳೆಯಲು ಎಲ್ಲರೂ ಮಸಣವಾದರೆಂಬಂತೆ ಸತ್ತಿಲ್ಲದೆ ಕಾಮನಾಟ ಆಡಲು ಸಿದ್ಧರಾಗಿದ್ದೀರಾ ಬಂಡರಂಡೇರೆ? ಬೆಂಕಿ ಹಚ್ಚಿರಿ ಸ್ವಾಮಿ ಮಾಮ ಎಂಬ ಶಬ್ದಕ್ಕೆ
ಮನೆಯಲ್ಲಿ ಎಲ್ಲರೂ ಮಸನವಾದರೆಂಬಂತೆ ಸದ್ದಿಲ್ಲದೆ ಕಾಮನ ಆಟ ಆಡಲು ಸಿದ್ಧರಾಗಿದ್ದೀರಾ ಬಂಡರಂಡೇರೆ? ಸ್ವಾಮಿ, ಎಂಥ ಮಾತನ್ನ ಮಾತಾಡ್ತಾ ಇದ್ದೀರಿ ನೀವು? ಅಲ್ಲರೇ, ಜಲಗಂಗೆ ಅಷ್ಟೇ ಪವಿತ್ರವಾಗಿರುವ ಈ ಗಂಗೆ ಯಮುನರಿಗೆ ಈ ರೀತಿ ಬಿರುನುಡಿಗಳನ್ನು ನುಡಿಬೇಡಿ ಸ್ವಾಮಿ. ನಾವು ಗಂಗೆ ಅಷ್ಟೇ ಪವಿತ್ರರು. ನನ್ನ ಪಾದ ಮುಟ್ಟದಿರು ಹೇಸಿ ಹೆಣ್ಣೆ. ಪವಿತ್ರ ಗಂಗೆ ಎಂದು ಕಣ್ಣೆದುರಲ್ಲಿ ನಿಮ್ಮಿಬ್ಬರ ಮಿಂಡರೊಡಗೂಡಿ ಗಂಡನಾರದ ನನ್ನ ಮುಖಕ್ಕೆ ಕೆಂಡ ಒಗೆದು ಸುಡುತ್ತಿರುವಿರಾ ಬಂಡ ಸುವಳೇರೆ. ತಂದೆ ತಾಯಿ ಇಲ್ಲದ ತಬ್ಬಲಿ ಎಂದು ನಿನ್ನನ್ನು ನಂಬಿ ಮದುವೆಯಾದರೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟಿರಲ್ಲೇ. ಹೇಳು, ಯಾರವರು ನಿಮ್ಮ ಪ್ರಿಯಕರರು? ಮಾವ, ಏನು ಅರಿಯದ ನಮಗೆ ಯಾರವರು ನಿಮ್ಮ ಪ್ರಿಯಕರರು ಅಂತ ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲದ ವಿಷಯ ಮಾವ, ನಮಗೆ ಗೊತ್ತಿಲ್ಲದ ವಿಷಯ. ಗೊತ್ತಿಲ್ಲವೆಂದು ಗತ್ತಿನ ಆಟ ಹಚ್ಚಿ ನಿಪ್ಪತ್ತಿಗೆ ಮಾಡಿ ಬಿಟ್ಟಿಯಲ್ಲೇ ನನ್ನ ಮನೆಯ ವಂಶ ಜ್ಯೋತಿಯನ್ನು. ಈಗ ನನ್ನ ತಮ್ಮನ ಹೆಂಡತಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣು ಎರಚಿ ಕಳೆದು ಬಿಟ್ಟಿಯಲ್ಲೇ ನನ್ನ ರೈತ ಮನೆತನದ ಮರ್ಯಾದೆಯನ್ನು. ಮಾವ, ಅಂತ ಹೇಸಿತನದ ವೇಶ್ಯರಲ್ಲ ಮಾವ ನಿನ್ನ ಸೊಸೆಯಂದ್ರು. ನಾವು ಗರತಿತನಕ್ಕೆ ಯಾವತ್ತು ಗಾಸಿ ತಂದಿಲ್ಲ ಮಾವ, ಗಾಸಿ ತಂದಿಲ್ಲ. ನಿನ್ನ ಸೊಸೆಯಂದ್ರು ಗಂಗೆ ಅಷ್ಟೇ ಪವಿತ್ರರು ಮಾವ, ಗಂಗೆ ಅಷ್ಟೇ ಪವಿತ್ರರು. ಸುಳ್ಳು ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು. ಯಮುನಾ, ಹತ್ತು ಬಿತ್ತದಿರು ಬಣ್ಣದ ಮಾತನ್ನು ಪ್ರತ್ಯಕ್ಷ ಕಂಡು ಪರೋಕ್ಷವಾಗಿ ನನಗೆದುರುತ್ತರ ಕೊಡುತ್ತಿರುವೆ ಎಂದಾಗ ನೀ ಯಾವ ಜಾತಿ ಹೆಣ್ಣು ಗಂಗಾ? ಕೊಡು, ನಿನ್ನ ತಂಗಿ ನೀಡಿದ ಮಾತಿಗೆ ಉತ್ತರ ಕೊಡು. ರಾವಣನ ಹೆಂಡತಿ ಮಹಾಸತಿ ಮಂಡೋದಿರಿ ಅಂತೆ, ನೀನೊಂದು ಗರತಿಯಂತೆ. ಹೇಳು, ಯಾವುದು ಸತ್ಯ ಯಾವುದು ಸುಳ್ಳೆಂದು ಹೇಳು. ಸ್ವಾಮಿ, ಕಾಮಿನಿ ಆದವರ ಕಣ್ಣಿಗೆ ಜಗತ್ತೇ ಹಳದಿಯಾಗಿ ಕಾಣುತ್ತದೆ. ಅದೇ ರೀತಿ ನಾನೀಗ ನಿಮಗೆ ಅದೆಷ್ಟೇ ತಿಳಿಸಿ ಹೇಳಿದ್ರು ಕೂಡ ಅದನ್ನ ತಿಳಿದುಕೊಳ್ಳುವ ಪರಿಸ್ಥಿತಿಯಲ್ಲಿ ನೀವಿಲ್ಲರೇ, ನೀವಿಲ್ಲ. ಮೊದಲು ಸತ್ಯ ಏನು ಅಂತ ತಿಳ್ಕೊಳ್ಳಿ. ಹಿಂದೆ ಈ ಮರಡಿಯ ಸತ್ಯಕ್ಕೆ ಭರಮರಡ್ಡಿ ಸೋತ, ಸೀತೆಯ ಸತ್ಯಕ್ಕೆ ರಾಮ ಸೋತ, ಭಾನುಮತಿಯ ಸತ್ಯಕ್ಕೆ ದುರ್ಯೋಧನ ಸೋತು ಹೋದ. ಅದೇ ರೀತಿ ನೀವು ತಿಳಿದುಕೊಂಡ ಹಾಗೆ ಅಂತ ಈ ಕೃತ್ಯವನ್ನು ನಾವು ಮಾಡಿಲ್ಲ ರೀ. ನಿಮಗಾಗಿ ಮೀಸಲಾಗಿಟ್ಟ ಏಡಿಗೆ ಮತ್ತೊಬ್ಬರಿಗೆ ಉಣಿಸಿಲ್ಲ ಸ್ವಾಮಿ, ಮತ್ತೊಬ್ಬರಿಗೆ ಉಣಿಸಿಲ್ಲ ಸ್ವಾಮಿ. ಪವಿತ್ರವಾದ ಕನ್ನಡ ನೆಲದಲ್ಲಿ ಹುಟ್ಟಿದ ನಾವು ನಿಜಗರತಿ ಭಾರತೀಯರು ರೇ, ನಿಜಗರತಿ ಭಾರತೀಯ. ಗಂಗಾ, ಗರತಿ ನಾನೆಂದು ಗರಿಗೆದರಿ ಹೇಳಿ ಸುಳ್ಳು ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು. ಸ್ವಾಮಿ, ನುಡಿಯಬೇಡ ಸ್ವಾಮಿ ಎಂಬ ಪವಿತ್ರ ಶಬ್ದವನ್ನು, ಯಾಕೆಂದರೆ ಅದು ನನ್ನ ಉರಿಯುವ ಹೊಟ್ಟೆಗೆ ತುಪ್ಪ ಹಾಕಿದಂತಾಗುತ್ತದೆ. ಗಂಡನೇ ದೇವರೆಂದು ನಂಬಿದ ನೀನು ಇಂದು ದೆವ್ವಕ್ಕೆ ಹೋಲಿಸಿದೆ ನನ್ನನ್ನು. ಹೇಗೆ ತಾಳಲಿ ಈ ತಾಪವನ್ನು? ಒಂದು ಕಡೆ ತಮ್ಮನ ತಾಪ, ಇನ್ನೊಂದು ಕಡೆ ನಿಮ್ಮ ಚಲ್ಲಾಟದ ತಾಪ. ಈ ಪಾಪವು ತಗುಲುವ ಮುನ್ನ ಒಂದು ತೊಟ್ಟು ವಿಷವನ್ನು ಕೊಟ್ಟಿದ್ದರೆ ಸಂತೋಷವಾಗಿ ಸಾಯುತ್ತಿದ್ದೇನಲ್ಲೇ ಗಂಗಾ. ಮಾವ,
ಮಾತನಾಡ್ತಾ ಇದ್ದೀರಾ ನೀವು? ಇನ್ನು ಕರೆದಿರು ತಾಯಿ ಪಾಪಿಗೆ ಮಾಮ ಎಂದು. ಇದು ಕಷ್ಟದಲ್ಲಿ ಬೆಳೆದ ದೇಹ ಕಷ್ಟದಲ್ಲೇ ಹೋಗುವುದು. ರೈತನ ಬಾಳು ಬರೀ ಕಣ್ಣೀರಿನ ಗೋಳಾಗೇ ಹೋಗುತ್ತಿದೆ. ಅದನ್ನು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವು ಪತಿರಥರೆಂದು ಸತ್ಯದಿಂದ ಕೈ ಎತ್ತಿ ಹೇಳಿ ಹರಿಶ್ಚಂದ್ರನ ಸಾಕ್ಷಿಯಾಗಿ. ಸ್ವಾಮಿ, ನೀವು ಪಾದ ಸಾಕ್ಷಿ ಮಾಡಿ ಹೇಳ್ತಿದ್ರಿ, ನೀವು ಊಟ ಉಳಿಸಿದ ಈ ಮಣ್ಣಿನ ಮಡಿಕೆಗೆ ಮಸಿ ಬೆಳೆಯುವಂತ ಕೆಲಸವನ್ನ ನಾವು ಯಾವತ್ತಿಗೂ ಮಾಡಿಲ್ಲ ರೀ. ಗಂಗಾ ಗರತಿ ನಾನೆಂದು ಗರಿಗೆದರಿ ಹೇಳಿ ಗೋರಿಗೆಳೆಯಬೇಡ ಈ ಪಾಪದ ಪಿಂಡವನ್ನು. ನಿನ್ನ ಮಾತಿನಂತೆ ಹೇಳಿ ಸೂಳೆರು ಕಟ್ಟಿದ್ದಾರೆ ಸೂಳೆ ಪಟ್ಟವನ್ನು. ನಿನ್ನಂತ ಗರತಿಯರು ಗಂಡನೇ ದೇವರೆಂದು ನಂಬಿ ಮಿಂಡನ ಕೈ ಹಿಡಿದು ತಿರುಗುತ್ತಿದ್ದಾರೆ ನಿನ್ನಂತ ಗರತಿಯರು. ಗಂಡನೇ ಗರತಿ ಎಂದು ನಿನ್ನ ಮದುವೆ ಆಗುವನೆಂದು ಮಾತು ಕೊಟ್ಟು ಮೈ ಒಪ್ಪಿಸಿ ಮತ್ತೊಬ್ಬನ ಕೈ ಹಿಡಿದು ತಿರುಗುತ್ತಿದ್ದಾರೆ ಹಣದ ಆಸೆಗಾಗಿ ಬೆನ್ನತ್ತಿ. ಸೂಳೆಯ ವೇಷ ಹಾಕಿ ತಿರುಗುತ್ತಿದ್ದಾರೆ ನಿನ್ನಂತ ಗರತಿಯರು. ಹೆಂಡತಿ ಮಾಡುವ ಹೀನ ಕೃತ್ಯವನ್ನು ಗಂಡ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದರು. ಅವನ ಕಣ್ಣಿಗೆ ಮಣ್ಣೆರಚಿ ಗಂಡ ಬಿಟ್ಟ ಕೈಯಾಳೆಂತೆ ಮುಸುಕು ಹಾಕಿ, ನೀ ನನ್ನ ಹೆಂಡತಿ ಅಲ್ಲ, ಗಂಡನ ಕೈ ಹಿಡಿದು ಮಿಂಡನ ಕೈ ಹಿಡಿದು ಗಂಡನನ್ನ ಕೊಲ್ಲುವ ಸೂಳೆ ಸೂಳೆ. ಇತ್ತನ ಬಾಳು ಬರೀ ಕಣ್ಣೀರಿನ ಗೋಳು. ನಿಮಗೆ ನಮ್ಮ ಮೇಲೆ ಅಷ್ಟೊಂದು ಸಂಶಯ ಇದ್ದಿತ್ತು ನಿಜವಾದ್ರೆ ಬನ್ರಿ, ನಿಮ್ಮ ಕೈಯಾರೆ ನಿಮ್ಮ ಕತ್ತನಿಷ್ಗೆ ಕೊಂದು ಹಾಕ್ಬೇಡಿ ಸ್ವಾಮಿ, ಕೊಂದು ಹಾಕ್ಬೇಡಿ. ಇನ್ನೇಕೆ ಸ್ವಾಮಿ ಸ್ವಾಮಿ ಎಂದು ಬಡಿದುಕೊಂಡು ಅಳುತ್ತಿರುವೆ? ನೀ ಈ ರೀತಿ ಹತ್ತು ಕರೆದರೆ ನಾನೇನೆಂದು ಉತ್ತರಿಸಲಿ? ನಿನ್ನ ಸ್ವಾಮಿ ಬಹುದೂರ ಹೋಗಿಬಿಟ್ಟ. ಮಾವ, ಗಂಡಂದರಿಗೆ ಬೇಡವಾದ ಹೆಣ್ಣು ಈ ಬಣ್ಣ ಸಮಾಜಕ್ಕೂ ಬೇಡ. ತಂದೆ ಅಂತಿರುವ ನೀವೇ ನಿಮ್ಮ ಕೈಯಾರೆ ನಮ್ಮ ಕತ್ತು ಹೆಚ್ಚಿಗೆ ಕೊಂದು ಬಿಡಿ ಮಾವ. ಬೇಡ ತಾಯಿಂದಿರೇ ಬೇಡ, ಈ ಪಾಪಿಯ ಮುಖ ನೋಡಬೇಡಿರಿ. ನನ್ನ ಸ್ಥಳಕ್ಕೆ ನಾನು ಹೋಗಿ ಬಿಡುವೆ. ಮನದಿ ತಂದಳು ಬಾಳಿಗೆ ನವ ಚೇತನ ಆಯಿತಿದುವೆ ಮನೆಯ ಮುರಿಯುವ ಶಾಸನ. ವಿಧಿಯ ಆಟವು ಚಿತ್ರನೋಟ ಒಂದು